ಸೆಂಟ್ರಲ್ ಬ್ಯಾಂಕ್ಸ್ ಗವರ್ನಮೆಂಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬಾಡಿ. ಇವರು ಮಾರ್ಕೆಟ್ಸ್ ಮತ್ತೆ ಎಕಾನಮಿನ ಕಂಟ್ರೋಲ್ ಮಾಡೋದಿಕ್ಕೆ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ಕ್ವಾಂಟಿಟೇಟಿವ್ ಈಸಿಂಗ್ ನ ಯೂಸ್ ಮಾಡ್ತಾರೆ. ಈ ಒಂದು ಪ್ರೋಸೆಸ್ ನ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಅಂಡ್ ಇದನ್ನ ನಮ್ ಕಂಟ್ರಿಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡ್ತಾರೆ. ಸೊ RBI ಏನಾದ್ರು ಇಂಟ್ರೆಸ್ಟ್ ರೇಟ್ಸ್ ನ ಕಟ್ ಮಾಡಿದ್ರೆ ಮನಿ ಬಾರೋಯಿಂಗು ಚೀಪ್ ಆಗುತ್ತೆ. ಅವಾಗ ಪೀಪಲ್ಲು ಹೋಮ್ ಲೋನ್ಸ್ ನ ತಗೋತಾರೆ, ಕಂಪನೀಸು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಡೆಪ್ಟ್ ನ ರೈಸ್ ಮಾಡ್ತಾರೆ. ಇದರಿಂದ ಡಿಮ್ಯಾಂಡ್ ರೈಸ್ ಆಗಿ ಮಾರ್ಕೆಟ್ಸ್ ರ್ಯಾಲಿ ಆಗುತ್ತೆ. ಅದೇ ಏನಾದ್ರೂ ರೇಟ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಬಾರೋಯಿಂಗು ಎಕ್ಸ್ಪೆನ್ಸಿವ್ ಆಗುತ್ತೆ, ಡಿಮ್ಯಾಂಡ್ ಡ್ರಾಪ್ ಆಗುತ್ತೆ, ಮತ್ತೆ ಮಾರ್ಕೆಟ್ಸ್ ಕೂಲ್ ಡೌನ್ ಆಗುತ್ತೆ. ಸೆಕೆಂಡ್ ಟೂಲ್ ಬಂದು ಲಿಕ್ವಿಡಿಟಿ ಫೈನಾನ್ಷಿಯಲ್ ಸಿಸ್ಟಮ್ ಒಳಗಡೆ ಎಷ್ಟು ಮನಿ ಸರ್ಕ್ಯುಲೇಟ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಎಕಾನಮಿ ವೀಕ್ ಆಗಿದ್ದಾಗ ಸೆಂಟ್ರಲ್ ಬ್ಯಾಂಕ್ಸ್ ಮನಿನ ಪ್ರಿಂಟ್ ಮಾಡಿ ಸರ್ಕ್ಯುಲೇಷನ್ ನ ಇನ್ಕ್ರೀಸ್ ಮಾಡ್ತಾರೆ. ಅದೇ ಏನಾದ್ರೂ ಲಿಕ್ವಿಡಿಟಿ ಕಟ್ ಮಾಡಿದ್ರೆ ಸಿಸ್ಟಮ್ ಅಲ್ಲಿ ಕ್ರೆಡಿಟ್ ಡ್ರೈ ಆಗಿ ಮಾರ್ಕೆಟ್ಸ್ ಕೂಡ ಸ್ಲೋ ಡೌನ್ ಆಗುತ್ತೆ. ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀನಿ, ಹೋಗಿ ಚೆಕ್ ಮಾಡಿ. ಲಿಂಕು ಬಯೋದಲ್ಲಿದೆ.